ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಖಿತಾ ಸ್ವಾಮಿ. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಆ್ಯಂಡ್ ಹಾಗೆ ದಸರಾ ಹಬ್ಬದ ಶುಭಾಶಯಗಳು. ಇಲ್ಲಿ ನಾನು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಫ್ರೆಶ್ ಅಪ್ ಆದಮೇಲೆ ಐ ವಾಸ್ ಲೈಕ್ ಲೆಟ್ ಮೀ ಸ್ಟಾರ್ಟ್ ಮೈ ಡೇ ವಿತ್ ಅ ಪಾಸಿಟಿವ್ ಮೈಂಡ್ ಸೆಟ್ ಅಂತ ಐ ಆಮ್ ಹ್ಯಾವಿಂಗ್ ಹಾಟ್ ವಾಟರ್ ವಿತ್ ಲೆಮನ್. ಯೂಶಲಿ ಇದು ನಾನು ಡೈಲಿ ಮಾಡ್ತೀನಿ ಆ್ಯಂಡ್ ಯು ಆಲ್ ನೋ ದ ರಿಸಲ್ಟ್. ಸೊ ಇದಾದಮೇಲೆ ಐ ಜಸ್ಟ್ ಹ್ಯಾಡ್ ಬ್ಲ್ಯಾಕ್ ಕಾಫಿ ಬಿಕಾಸ್ ಐ ಥಾಟ್ ಐಲ್ ಗೋ ಫಾರ್ ಜಿಮ್. ನೋ, ಬಟ್ ನನ್ನ ಹೊಟ್ಟೆ ಕೇಳಲಿಲ್ಲ, ತುಂಬಾನೇ ಹೊಟ್ಟೆ ಹಸಿತಾ ಇತ್ತು ಅಂತ ಐ ಜಸ್ಟ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಫಸ್ಟ್. ನೋಡಿ ಎಷ್ಟು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ, ನನಗೆ ನಗು ಬರ್ತಾ ಇದೆ, ಬಟ್ ಯಾ. ದೆನ್ ಐ ಡಿಡ್ ಮೈ ಕಾರ್ಡಿಯೋ ಫಾರ್ ಜಸ್ಟ್ 10 minutes. ಅದು ಮುಗಿಸ್ಕೊಂಡು ದೆನ್ ಐ ಗಾಟ್ ಫ್ರೆಶನ್ ಅಪ್. ಎಲ್ಲ ಹುಡುಗಿರು ಸ್ಕಿನ್ ಕೇರ್ ಮಾಡ್ತಾರ, ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ದೆನ್ ಮೇಕಪ್ ಜೊತೆಗೆ ಸ್ವಲ್ಪ ಹೇರ್ ಏನಾದರೂ ಕರ್ಲ್ ಮಾಡ್ಕೊಳ್ಳೋಣ, ಸ್ವಲ್ಪ ಸ್ಟೈಲಿಂಗ್ ಮಾಡೋಣ ಅಂದ್ಕೊಂಡೆ. ಬಟ್ ನೋ, ಯಾವುದೇ ಸ್ಟೈಲಿಂಗ್ ಮಾಡಿದ್ರು ನನಗೆ ಸೆಟ್ ಆಗ್ತಿಲ್ಲ ಅಂತ ಸುಮ್ಮನೆ ಪೋನಿಟೈಲ್ ಹಾಕೊಂಡೆ. ಸೊ ಸ್ಕಿನ್ ಕೇರ್ ಬರೀ ಫೇಸ್ಗೆ ಕ್ರೀಮ್ ಹಚ್ಕೊಳ್ಳೋದು ಅಷ್ಟೇ ಅಲ್ಲ. ಸೊ ಐ ಆಲ್ವೇಸ್ ಟೇಕ್ ವೈಟಮಿನ್ ಸಿ. ಸೊ ವೈಟಮಿನ್ ಸಿ ಟ್ಯಾಬ್ಲೆಟ್ ತೊಗೊಂಡು ದೆನ್ ಐ ಗಾಟ್ ರೆಡಿ ಫಾರ್ ಮೈ ಡೇ. ಸೊ ಇವತ್ತಿನ ಡೇ ಸ್ವಲ್ಪ ಲಾಂಗ್ ಆಗಿತ್ತು ಬಿಕಾಸ್ ಐ ಹ್ಯಾಡ್ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್. ಫಸ್ಟ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ಮೈ ಚಲನಚಿತ್ರ ಅಕಾಡೆಮಿ ಮೀಟಿಂಗ್. ಇಲ್ಲಿ ನನ್ನ ಮೀಟಿಂಗ್ ಮುಗಿಸ್ಕೊಂಡೆ. ವಿ ಹ್ಯಾವ್ ಸೋ ಮೆನಿ ಇನೋವೇಟಿವ್ ಈವೆಂಟ್ಸ್ ಕಮಿಂಗ್ ಆನ್. ಆ್ಯಂಡ್ ದೆನ್ ಐ ವೆಂಟ್ ಟು ಮೈ ಡ್ಯಾನ್ಸ್ ಕ್ಲಾಸ್ ಕಂಪ್ಲೀಟ್ ಮಾಡೋಷ್ಟೊತ್ತಲ್ಲಿ ನನ್ನ ಹಾಫ್ ಡೇ ಆಗೋಗ್ಬಿಟ್ಟಿತ್ತು. ದೆನ್ ಇಟ್ ವಾಸ್ ದ ಮೋಸ್ಟ್ ಅಮೇಝಿಂಗ್ ಪಾರ್ಟ್. ಕಾಂತಾರ ಸಿನಿಮಾ ನೋಡಿದೆ. ತುಂಬಾನೇ ಅದ್ಭುತವಾಗಿದೆ ಸಿನಿಮಾ ಅಂತೂ. ಐ ಫೀಲ್ ರಿಯಲಿ ಟು ದ ನೆಕ್ಸ್ಟ್ ಲೆವೆಲ್. ನಮ್ಮ ಕನ್ನಡ ಸಿನಿಮಾ ಎಷ್ಟು ಅತಿ ಎತ್ತರಕ್ಕೆ ಬೆಳೀತಾ ಇದೆ ಅಂತ ಈ ಸಿನಿಮಾ ಮೂಲಕ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಇಟ್ಸ್ ಅ ಮಸ್ಟ್ ವಾಚ್. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ. ದೆನ್ ಐ ಗಾಟ್ ಫ್ರೆಶನ್ ಅಪ್. ಅದಾದಮೇಲೆ ಕೆಲವೊಂದು ಸ್ಟೈಲಿಂಗ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಐ ವಾಸ್ ಜಸ್ಟ್ ವಾಚಿಂಗ್ TV. ಆಮೇಲೆ ನೋಡ್ತಾ ಇದ್ರೆ ಎಲ್ಲರೂ ಬೆಂಗಳೂರು ಬಿಟ್ಟು ಆಚೆ ಹೋಗ್ತಾ ಇದ್ರು ದಸರಾ ಹಾಲಿಡೇಸ್ಗೆ. ನಾನು ಮಾತ್ರ ಊಟ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೆ. ಸೊ ಹೀಗಿತ್ತು ನನ್ನ ಡೇ. ಇಟ್ ವಾಸ್ ಸೋ ಗುಡ್. ಇನ್ನು ಸಿನಿಮಾ ಗುಂಗಲ್ಲೇ ನಾನಿದ್ದೆ. ಸೊ ಐ ಆಮ್ ವೈಂಡಿಂಗ್ ಆಫ್ ಮೈ ಡೇ ಹಿಯರ್. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಬಾಯ್ ಬಾಯ್.